Namaskara. My name is Karthik Krishnan B, the principal of Surana PU College located at Peenya, Bangalore. This video is dedicated to all the children who were supposed to write your SSLC exams and also dedicated to their parents. The objective of this video is very simple. ಈಗಿರೋ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಯಾವುದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು, ಯಾವುದ್ರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು ಅನ್ನೋದ್ರ ಮೇಲೆ ಫೋಕಸ್ ಮಾಡಿ try to maximize your performance in the SSLC exams. So this is the reason why I'm here in front of you. Now let us look at the present situation. ಈಗಿರೋ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋಣ. The present situation is clouded with a lot of uncertainty. That's the first thing that is there in front of us. Lot of things are uncertain. SSLC exams ಯಾವಾಗಿರುತ್ತೆ, SSLC ಎಕ್ಸಾಮ್ಸ್ ನಡೆದ್ರೆ ಯಾವ ತಿಂಗಳಲ್ಲಿರುತ್ತೆ, ಯಾವ ದಿನ ಸ್ಟಾರ್ಟ್ ಆಗುತ್ತೆ, ವೆದರ್ ಇಟ್ ಇಸ್ ಗೋನ್ ಟು ಬಿ ದೇರ್ ಆರ್ ನಾಟ್. ಅ ಲಾಟ್ ಆಫ್ ಥಿಂಗ್ಸ್ ಇಸ್ ಅನ್ಸರ್ಟನ್. ದಟ್ಸ್ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ದೇರ್ ಆರ್ ಅ ಲಾಟ್ ಆಫ್ ರೂಮರ್ಸ್ ದಟ್ ಆರ್ ದೇರ್ ಬೀಂಗ್ ಸ್ಪ್ರೆಡ್ ಎವ್ರಿವೇರ್. SSLC ಎಕ್ಸಾಮ್ ಇಲ್ಲದೇನೆ ನಿಮಗೆ PUCಗೆ ಅಡ್ಮಿಷನ್ ಮಾಡಲಾಗುತ್ತೆ, ಅಥವಾ ಇದುವರೆಗೂ ನೀವೇನು ಎಕ್ಸಾಮ್ಸ್ ಬರೆದಿದ್ದೀರಾ ಅದರ ಆಧಾರದ ಮೇಲೆ ನಿಮಗೆ ಪಾಸ್ ಮಾಡ್ತೀವಿ, ಅಥವಾ ಎಕ್ಸಾಮ್ಸ್ ನಡೆದ್ರು ಜುಲೈಯಲ್ಲಿರುತ್ತೆ, ಆಗಸ್ಟಲ್ಲಿರುತ್ತೆ. ಲಾಟ್ ಆಫ್ ನ್ಯೂಸ್ ಇಸ್ ಬೀಂಗ್ ಸ್ಪ್ರೆಡ್. 3, ಇದೆಲ್ಲರ ಮಧ್ಯದಲ್ಲಿ ವಾಟ್ ಈಸ್ ಗೆಟಿಂಗ್ ಅಫೆಕ್ಟೆಡ್ ಇಸ್ ಯೋರ್ ಪ್ರಿಪರೇಷನ್. ಬಿಕಾಸ್ ಆಫ್ ಆಲ್ ದೀಸ್ ಥಿಂಗ್ಸ್, ಬಿಕಾಸ್ ಆಫ್ ಅನ್ಸರ್ಟನಿಟಿ, ಬಿಕಾಸ್ ಆಫ್ ದ ರೂಮರ್ಸ್, you are getting frustrated. Now because you're getting frustrated, that frustration is converting into anger. Frustration and anger is making you lose your calm in the time where you need to be extremely calm. Now ಎಕ್ಸಾಮ್ ಬರೆಯೋ ಮಕ್ಕಳ ಬಗ್ಗೆ ನಾನು ಯೋಚನೆ ಮಾಡಿದ್ರೆ ನಿಮ್ಮಲ್ಲಿ 3 ಥರ ಜನ ಮಕ್ಕಳಿರ್ತಾರೆ, 3 ಥರ ಮಕ್ಕಳಿರ್ತಾರೆ. ಯಾರ್ಯಾರು? ಮೊದಲನೇ ಕ್ಯಾಟಗರಿ ನಂಬರ್ 1. ಇವು ಮಕ್ಕಳು ಯಾವ ಥರ ಅಂತಂದರೆ, ಯು ವೇರ್ ಕಂಪ್ಲೀಟ್ಲಿ ಪ್ರಿಪೇರ್ಡ್ ಟು ರೈಟ್ ಯುವರ್ ಎಕ್ಸಾಮ್. ಇವಾಗ ನಾಳೆ ಎಕ್ಸಾಮ್ ಇತ್ತು ಅಂತಂದರೆ ಇವತ್ತು ಪೇಪರ್ ಕೊಟ್ಟರು ಕೂಡ ನೀವು ಕಾನ್ಫಿಡೆಂಟಾಗಿ ಬರೆಯುವಂಥ ಪರಿಸ್ಥಿತಿಲಿ ಇದ್ರಿ. ಸೊ ಯು ಆರ್ ಕ್ಯಾಟಗರಿ ನಂಬರ್ 1. ಯು ವೇರ್ ಥರೋಲಿ ಪ್ರಿಪೇರ್ಡ್ ಟು ರೈಟ್ ಯುವರ್ ಎಕ್ಸಾಮ್. ಕ್ಯಾಟಗರಿ ನಂಬರ್ 2, ದ ಸೆಕೆಂಡ್ ಲಾಸ್ಟ್ ಕ್ಯಾಟಗರಿ, ವೇರ್ ಏನು ಮಾಡಿದ್ರು ನಾನಂತೂ ಪಾಸ್ ಆಗೋದಿಲ್ಲ ಈ ಟೈಮು, ಪರವಾಗಿಲ್ಲ ಬರೆಯೋದು ಬರಿತೀನಿ, ಎಷ್ಟು ಬರುತ್ತೋ ದೇವರಿಗೆ ಬಿಟ್ಟಿದ್ದು. ಕ್ಯಾಟಗರಿ ನಂಬರ್ 2. ಆ್ಯಂಡ್ ದ ಥರ್ಡ್ ಕ್ಯಾಟಗರಿ ಇನ್ ಬಿಟ್ವೀನ್ ದೀಸ್ 2. ಓದಿದ್ದೀರಾ ಆದರೂ ಭಯ, ಪ್ರಿಪ್ರೇಷನ್ ಮಾಡಿದ್ದೀರಾ ಆದರೂ ಎಲ್ಲೋ ಒಂಚೂರು ಕಡಿಮೆ ಇದೆ ಅನ್ನೋ ಒಂದು ಆತಂಕ. ಸೊ ಆಲ್ ದ ಚಿಲ್ಡ್ರನ್ ಕ್ಯಾನ್ ಬಿ ಬ್ರಾಡ್ಲಿ ಕ್ಯಾಟಗರೈಸ್ಡ್ ಇಂಟು ದೀಸ್ 3 ಟೈಪ್ಸ್. ಈ 3 ಕ್ಯಾಟಗರಿ ಮಕ್ಕಳು ಯಾವ ಥರ ಈ ಪರಿಸ್ಥಿತಿಯಲ್ಲಿ ಬಿಹೇವ್ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡೋಣ. If you belong to category number 1, you will be the most frustrated. ಯಾಕೆಂದ್ರೆ ಒಂದು ವರ್ಷ ಇಡೀ ಕಷ್ಟಪಟ್ಟು ಓದಿದ್ರಿ, and suddenly 1 week before the exam, when it is announced that exam is going to be postponed, you are the one who got affected the most because you put in so much of hard work. Category number 2, the moment you heard that the new exam is going to be postponed, you were the happiest. ಹಬ್ಬ ಸದ್ಯ ಎಕ್ಸಾಮು ಯಾವತ್ತಾಗುತ್ತೋ ಗೊತ್ತಿಲ್ಲ, ಬಟ್ ಅದುವರೆಗೂ ಲೆಟ್ ಮೀ ಬಿ ಹ್ಯಾಪಿ. ಕ್ಯಾಟಗರಿ ನಂಬರ್ 3, ಸ್ವಲ್ಪ ಖುಷಿ ಸ್ವಲ್ಪ ದುಃಖ. ಖುಷಿ ಯಾಕೆ ಅಂತಂದರೆ ಇನ್ನೂ ಸ್ವಲ್ಪ ಟೈಮ್ ಜಾಸ್ತಿ ಸಿಗುತ್ತೆ. ದುಃಖ ಯಾಕೆ ಅಂತಂದರೆ ಈಗಲೇ ಮುಗಿಸ್ಬಿಟ್ಟಿದ್ರೆ ಆ ತಲೆಬಿಸಿ ಹೋಗ್ಬಿಡ್ತಾ ಇತ್ತು ಅನ್ನೋ ಒಂದು ಸಿಚುವೇಶನಲ್ಲಿ ಯು ಆರ್ ದೇರ್. Now let's look at it in a different situation altogether. ಇದನ್ನ ನೀವು ಸ್ಟಡಿ ಹಾಲಿಡೇಸ್ ಅಂತ ಕನ್ಸಿಡರ್ ಮಾಡಬಹುದಾ ಅಥವಾ ಮಾಡಿದ್ರೆ ಸಮಸ್ಯೆಗೇನು? ಇವಾಗ ನಾರ್ಮಲ್ ಸಿನಾರಿಯೋನಲ್ಲಿ ಸ್ಟಡಿ ಹಾಲಿಡೇಸ್ ಹೆಂಗಿರುತ್ತೆ ಅಂತಂದ್ರೆ, ಎಕ್ಸಾಮ್ ಮಧ್ಯದಲ್ಲಿರುತ್ತೆ ಅಥವಾ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದ ಮುಂಚೆ ಪ್ರಾಬ್ಲಿ ಒಂದು 10 ದಿನ, ಒಂದು 1 ವೀಕ್ ಟೈಮ್ ನಿಮಗೆ ಸ್ಟಡಿ ಹಾಲಿಡೇಸ್ ಅಂತ ಕೊಡ್ತಾರೆ. ಆ ಟೈಮಲ್ಲಿ ನಿಮ್ಮ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತಂದ್ರೆ, ಯು ನೋ ಫಾರ್ ಶೋರ್ 1 ವಾರ ನಂತರ ಎಕ್ಸಾಮ್ ಇರುತ್ತೆ ಅನ್ನೋದು ಯು ಆರ್ ಶೋರ್. ಸೊ ನೀವು ನೀಟಾಗಿ ಪ್ಲಾನ್ ಮಾಡ್ಕೋತೀರಾ. ಸರಿ, 1 ವಾರ ಸ್ಟಡಿ ಹಾಲಿಡೇಸ್ ಇತ್ತು ಅಂತಂದರೆ ಒಂದು 2 ದಿವಸ ಆಟ ಆಡಿಕೊಂಡು, ಒಂದು 3 ದಿವಸ ಆಟ ಆಡಿಕೊಂಡ್ರು ಸಹ ಅಟ್ಲೀಸ್ಟ್ ಒಂದು 4th 5th ಡೇಯಿಂದ ಸ್ಟಾರ್ಟ್ ಮಾಡ್ತಾ ಇದ್ರಿ. ಆದರೆ ಈ ಬ್ರೇಕ್ನ ನಾವು ಸ್ಟಡಿ ಹಾಲಿಡೇಸ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಯಾಕೆ ಕಷ್ಟ ಅಂತಂದರೆ, ಅಗೇನ್ ಗೋಯಿಂಗ್ ಬ್ಯಾಕ್ ಟು ದ ಫಸ್ಟ್ ಪಾಯಿಂಟ್, ಅನ್ಸರ್ಟನಿಟಿ. ಯಾವತ್ತು ಎಕ್ಸಾಮ್ ಇದೆ ಅಂತಲೇ ಗೊತ್ತಿಲ್ಲ. ಸೊ ಈ ಸ್ಟಡಿ ಹಾಲಿಡೇಸ್ ಅನ್ನೋದು ಎಷ್ಟು ದಿನವರೆಗೂ ನಡೆಯುತ್ತೆ ಅನ್ನೋ ಪ್ರಶ್ನೆ ನಮ್ಮೆಲ್ಲರ ಮಧ್ಯ ಕಾಡ್ತಾ ಇರುತ್ತೆ. ಮತ್ತೆ ಸಿಚುವೇಶನ್ ಅರೌಂಡ್ ಅಸ್,
ನ್ಯೂಸ್ ಚಾನಲ್ಸ್ ಇರ್ಬೋದು, ವಾಟ್ಸಪ್ ಫಾರ್ವರ್ಡ್ಸ್ ಇರ್ಬೋದು, ಪೇರೆಂಟ್ಸ್ ಡಿಸ್ಕಷನ್ ಮಾಡ್ತಿರೋದಿರ್ಬೋದು, ಅಥವಾ ನಿಮ್ಮ ನೇಬರ್ಸ್ ಡಿಸ್ಕಷನ್ ಮಾಡ್ತಿರೋದಿರ್ಬೋದು, ಸಾಕಷ್ಟು ಪ್ರೆಷರ್, ಸಾಕಷ್ಟು ಪರಿಣಾಮ ನಿಮ್ಮ ಮೇಲೆ ಬಿದ್ದಿರುತ್ತೆ. ಇದ್ರ ಜೊತೆಗೆ ನಿಮ್ಮ ಪೇರೆಂಟ್ಸ್ ಕೂಡ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಟೈಮ್ ಇದೆ ಓದು, ಟೈಮ್ ವೇಸ್ಟ್ ಮಾಡಬೇಡ, ಯಾಕೆ ಅನ್ಕೋತಿದ್ಯಾ, ಬುಕ್ ತೊಗೊಂಡು ಓದು. ಈ ಥರ ಎಲ್ಲ ಸನ್ನಿವೇಶಗಳು ನಿಮಗೆ ಯಾವ ಥರ ಮೈಂಡ್ ಸೆಟ್ ಕ್ರಿಯೇಟ್ ಮಾಡಿರುತ್ತೆ ಅಂತಂದರೆ, ಅಯ್ಯೋ ಯಾಕಪ್ಪ ಹಿಂಗಾಯ್ತು ಅನ್ನೋ ಒಂದು ಪರಿಸ್ಥಿತಿಗೆ ನೀವು ಬಂದಿರ್ತೀರ. ನಾವು ಲೆಟ್ಸ್ ಲುಕ್ ಆಟ್ ಥಿಂಗ್ಸ್ ಇನ್ ಅ ವೆರಿ ಸಿಂಪಲ್ ವೇ. ಇದನ್ನ ಸಿಂಪಲ್ ಆಗಿ ಅನಲೈಸ್ ಮಾಡೋಣ. ಐ ವಾಂಟ್ ಯು ಟು ಟೇಕ್ ಅ ಪೆನ್ ಅಂಡ್ ಪೇಪರ್ ಆಫ್ಟರ್ ದಿಸ್ ವಿಡಿಯೋ ಆದ ನಂತರ ಒಂದು ಪೆನ್ನು ಪೇಪರ್ ತಗೊಂಡ್ಬಿಟ್ಟು 2 ಕಾಲಮ್ ಹಾಕಿ. ಈ 2 ಕಾಲಮಲ್ಲಿ ಥಿಂಗ್ಸ್ ವಿಚ್ ಆರ್ ಇನ್ ಯೋರ್ ಕಂಟ್ರೋಲ್. ಮೊದಲನೇ ಕಾಲಮಲ್ಲಿ ಥಿಂಗ್ಸ್ ವಿಚ್ ಆರ್ ಇನ್ ಯೋರ್ ಕಂಟ್ರೋಲ್. ಇವಾಗ ಯಾವ್ದ್ಯಾವುದು ನಿಮ್ಮ ಕಂಟ್ರೋಲಲ್ಲಿದೆ? ಈಗ ಸದ್ಯಕ್ಕೆ ಪುಸ್ತಕ ತೆಗೆದು ಓದೋದು ನಿಮ್ಮ ಕಂಟ್ರೋಲಲ್ಲಿದೆ, ಬರೆಯೋದು ನಿಮ್ಮ ಕಂಟ್ರೋಲಲ್ಲಿದೆ, ಡಿಸ್ಟ್ರಾಕ್ಟ್ ಆಗದೆ ಇರೋದು ನಿಮ್ಮ ಕಂಟ್ರೋಲಲ್ಲಿದೆ, TV ನೋಡದೆ ಇರೋದು ನಿಮ್ಮ ಕಂಟ್ರೋಲಲ್ಲಿದೆ, ನಿದ್ದೆ ಮಾಡದೆ ಇರೋದು ಜಾಸ್ತಿ ನಿಮ್ಮ ಕಂಟ್ರೋಲಲ್ಲಿದೆ, ಮೊಬೈಲ್ ಹಿಡ್ಕೊಳ್ದೆ ಇರೋದು ನಿಮ್ಮ ಕಂಟ್ರೋಲಲ್ಲಿದೆ. ಸೊ ಆ ಥರ ಸಾಕಷ್ಟು ವಿಷಯಗಳು ನಿಮ್ಮ ಕಂಟ್ರೋಲಲ್ಲಿದೆ. ಅದನ್ನು ಬರೆದಿಟ್ಕೊಳ್ಳಿ. 2ನೇ ಕಾಲಮ್ ಥಿಂಗ್ಸ್ ವಿಚ್ ಆರ್ ಬಿಯಾಂಡ್ ಯೋರ್ ಕಂಟ್ರೋಲ್. ಯಾವ ವಿಚಾರಗಳು ನಿಮ್ಮ ಕೈ ಮೀರಿ ಇದೆ. ಫಾರ್ ಎಕ್ಸಾಂಪಲ್, ದ ಎಕ್ಸಾಮ್ ಡೇಟ್ಸ್. ಎಕ್ಸಾಮ್ ಯಾವತ್ತಿರುತ್ತೆ ಅನ್ನೋದು ನಿಮ್ಮ ಕೈನಲ್ಲಿದೆಯಾ? ಇಲ್ಲ. 2, ಕೊರೋನಾಗೆ ಮೆಡಿಸಿನ್ ಸಿಗುತ್ತಾ ಇಲ್ವಾ? ನಿಮ್ಮ ಕಂಟ್ರೋಲಲ್ಲಿ ಇದೆಯಾ? ಖಂಡಿತ ಇಲ್ಲ. ಲಾಕ್ಡೌನ್ May 3 ನಂತರ ಕಂಟಿನ್ಯೂ ಆಗತ್ತಾ ಆಗಲ್ವಾ? ನಿಮ್ಮ ಕಂಟ್ರೋಲಲ್ಲಿ ಇದೆಯಾ? ನಿಮ್ಮ ಕಂಟ್ರೋಲಲ್ಲಿ ಇಲ್ಲ. ಈ ರೂಮರ್ಸ್ ಕೇಳಬೇಕು ಅಥವಾ ರೂಮರ್ಸ್ ಬರೋದು ಆಚೆ ಕಡೆಯಿಂದ, ಅದನ್ನ ಸ್ಟಾಪ್ ಮಾಡೋದು ನಿಮ್ಮ ಕಂಟ್ರೋಲಲ್ಲಿ ಇದೆಯಾ? ನಿಮ್ಮ ಕಂಟ್ರೋಲಲ್ಲಿ ಇಲ್ಲ. ಸೊ ಈ ಥರ ಯಾವ ವಿಚಾರಗಳು ನಿಮ್ಮ ಕಂಟ್ರೋಲಲ್ಲಿ ಇಲ್ಲ ಅನ್ನೋದನ್ನ ಲಿಸ್ಟ್ ಮಾಡಿ. ಲಿಸ್ಟ್ ಮಾಡಿದ ನಂತರ ಆ ಶೀಟ್ ನೋಡಿ ಯಾವ ವಿಚಾರಗಳು ನಿಮ್ಮ ಕಂಟ್ರೋಲಲ್ಲಿ ಇಲ್ಲ ಅದನ್ನು ಚೆನ್ನಾಗಿ ಓದ್ಬಿಟ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ದಿಸ್ ಇಸ್ ನಾಟ್ ಇನ್ ಮೈ ಕಂಟ್ರೋಲ್. ಇದು ನನ್ನ ಕೈನಲ್ಲಿ ಇಲ್ಲ. ಅಕ್ಸೆಪ್ಟ್ ಇಟ್ ಆ್ಯಂಡ್ ಎಂಬ್ರೇಸ್ ಇಟ್ ಆ್ಯಂಡ್ ದೆನ್ ಸ್ಟಾಪ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ಇಟ್. 2ನೇದು, ಯಾವ ವಿಚಾರಗಳು ನಿಮ್ಮ ಕಂಟ್ರೋಲಲ್ಲಿದೆ ಅದ್ರ ಮೇಲೆ ಫೋಕಸ್ ಮಾಡಿ. ಇವಾಗ ಎಕ್ಸಾಮ್ ಆಗತ್ತೆ ಅನ್ನೋದು ನಿಮ್ಮ ಕಂಟ್ರೋಲಲ್ಲಿ ಇಲ್ಲ, ಆದರೆ ಎಕ್ಸಾಮ್ಗಾಗಿ ಪ್ರಿಪರೇಷನ್ ಮಾಡೋದು ನಿಮ್ಮ ಕಂಟ್ರೋಲಲ್ಲಿ ಇದೆಯಾ? ಖಂಡಿತ ನಿಮ್ಮ ಕಂಟ್ರೋಲಲ್ಲಿ ಇದೆ. ಲುಕ್ ಅಟ್ ಇಟ್ ಇನ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಆಲ್ ಟುಗೆದರ್. ಇಷ್ಟು ದಿವಸ ಏನು ನಿಮಗೆ ರಜಾ ಬಂದಿದೆ ಅದನ್ನ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡುವಂಥ ಪ್ರಯತ್ನ ಮಾಡಿ. ಹೇಗೆ ಮಾಡಬಹುದು? ಪಾಯಿಂಟ್ ನಂಬರ್ 1, ಒಂದು ಟೈಮ್ ಟೇಬಲ್ ಮಾಡಿ, ಕೀಪಿಂಗ್ ಸಬ್ಜೆಕ್ಟ್ಸ್ ಇನ್ ಮೈಂಡ್. ಯಾವ ಥರ ಟೈಮ್ ಟೇಬಲ್ ಮಾಡಬೇಕು ಸರ್? ಸಿಂಪಲ್. ಸೇ ಫಾರ್ ಎಕ್ಸಾಂಪಲ್ May 4 ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಳ್ಳಿ. ಅದು ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಸಪೋಸ್ May 4 ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಇವತ್ತೇನು ದಿನ? ಇವತ್ತು 17. ಸೊ ನಿಮಗೆ ಸುಮಾರು ಒಂದು 15 ದಿವಸ ಸಿಗುತ್ತೆ. 15 ದಿವಸ 6 ಸಬ್ಜೆಕ್ಟಿಗೆ, ಅಂದರೆ ಪ್ರತಿ ಸಬ್ಜೆಕ್ಟಿಗೆ ಸುಮಾರು 2.5 ದಿವಸ ಅಂತ ಅನ್ಕೊಳ್ಳಿ. ಸೊ 2.5 ಡೇಸ್ ನಿಮಗೆ ಇವತ್ತಿಂದ ಸಿಗುತ್ತೆ. ಆ 2.5 ಡೇಸ್ನ ಹೆಂಗೆ ನಾನು ಯುಟಿಲೈಸ್ ಮಾಡಲಿ ಫಾರ್ ಈಚ್ ಸಬ್ಜೆಕ್ಟ್ ಅನ್ನೋದ್ರ ಮೇಲೆ ಫೋಕಸ್ ಮಾಡಿ. ಮತ್ತೆ ಆ 2.5 ಡೇಸ್ ಪ್ರತಿ ದಿವಸ, ಸೇ ಫಾರ್ ಎಕ್ಸಾಂಪಲ್ ನೀವು 10 ಅವರ್ಸ್ ಓದ್ತೀರಾ ಅಂತ ಅನ್ಕೊಳ್ಳಿ. 10 ಅವರ್ಸ್ ಓದ್ತೀರಾ ಅಂತಂದರೆ ಅರೌಂಡ್ 20 ಅವರ್ಸ್ ಸಿಗುತ್ತೆ ನಿಮಗೆ ಪರ್ ಸಬ್ಜೆಕ್ಟ್. 2.5 ಡೇಸ್ ಪರ್ ಸಬ್ಜೆಕ್ಟ್ ಅಂತಂದರೆ 20 ಅವರ್ಸ್ ಅಂತ ಅನ್ಕೋಣ. ನಿಮ್ಮ ಇಡೀ ಟೆಕ್ಸ್ಟ್ ಬುಕ್ ಏನಿದೆ ಅದನ್ನ ನೀವು 20 ಅವರ್ಸಲ್ಲಿ ರಿವೈಸ್ ಮಾಡಬೇಕು. ಚಾಪ್ಟರ್ ಬೈ ಚಾಪ್ಟರ್ ಬ್ರೇಕ್ ಮಾಡ್ಕೋತಾ ಹೋಗಿ ಇಂಟು ದ ನಂಬರ್ ಆಫ್ ಅವರ್ಸ್ ಆ್ಯಂಡ್ ದ ಟೈಮ್ ದಟ್ ಇಸ್ ಅವೈಲಬಲ್. ಇದನ್ನು ಮಾಡ್ಕೋತಾ ಹೋದರೆ ನಿಮ್ಮ ಫೋಕಸ್ ಆಟೋಮ್ಯಾಟಿಕಲಿ ಎಕ್ಸಾಮ್ ಮೇಲೆ ಬರುತ್ತೆ. ಯಾಕೆಂತಂದರೆ ಯಾವಾಗ ನಿಮಗೆ ಟೈಮ್ ಕಡಿಮೆ ಇದೆ ಅನ್ನೋ ಒಂದು ಮನೋಭಾವ ತಲೆಯಲ್ಲಿ ಬರುತ್ತೆ, ಆಟೋಮೆಟಿಕ್ ಆಗಿ ಯು ವಿಲ್ ಸ್ಟಾರ್ಟ್ ಬಿಕಮಿಂಗ್ ಸೀರಿಯಸ್ ಅಬೌಟ್ ದಿ ಎಕ್ಸಾಮ್ಸ್ ದಟ್ ಯು ರೈಟ್. ಸ್ಟೇ ಪಾಸಿಟಿವ್. ಸಿಂಪಲ್. ಯಾವುದೇ ಬ್ಯಾಚ್ಗೆ ಇನ್ ದ ಹಿಸ್ಟ್ರಿ ಆಫ್ SSLC ಎಕ್ಸಾಮಿನೇಷನ್ಸ್ ಇಷ್ಟು ದಿನ ರಜಾ ಸಿಕ್ಕಿಲ್ಲ. ನಿಮ್ಮ ಬ್ಯಾಚ್ಗೆ ಸಿಕ್ಕಿದೆ. ಇದನ್ನ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಈ ಥರ ಒಂದು ಬ್ರೇಕು ನನಗೆ ಲೈಫಲ್ಲಿ ಸಿಕ್ಕಿಲ್ಲ,
ನಾನು ಇಷ್ಟು ಒಂದು ವರ್ಷ ಓದದೇ ಇದ್ರೂ ಕೂಡ ನಾನು ಇವಾಗ ಏನು ಟೈಮ್ ಇದೆ ಅದನ್ನು ಆ ಟೈಮಲ್ಲಿ ಓದಿಕೊಂಡು ಐ ಕ್ಯಾನ್ ಮ್ಯಾಕ್ಸಿಮೈಸ್ ಅಂತ ಒಂದು ಮನೋಭಾವನ ಬೆಳೆಸ್ಕೊಳ್ಳಿ. ನಾವು ಕಮಿಂಗ್ ಟು ದ ಪೇರೆಂಟ್ಸ್ ನನಗೆ ಅರ್ಥ ಆಗುತ್ತೆ, ಮಕ್ಕಳಿಗಿಂತ ನಿಮಗೆ ಆತಂಕ ಇರುತ್ತೆ. ಐ ಡೂ ಅಂಡರ್ಸ್ಟ್ಯಾಂಡ್. ನಿಮಗೆ ಫ್ರಸ್ಟ್ರೇಷನ್ ಇರುತ್ತೆ. ಪ್ರಾಬ್ಲಿ ನಿಮಗೆ ನೀವು ಕೆಲಸಕ್ಕೆ ಹೋಗ್ತಿದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ, ಕೆಲಸಕ್ಕೆ ಹೋಗ್ತಿಲ್ವೋ ಅಥವಾ ಗೊತ್ತಿಲ್ಲ, ನಿಮಗೆ ಸಂಬಳ ಬಂದಿಲ್ವೋ ನನಗೆ ಗೊತ್ತಿಲ್ಲ. ಲಾಟ್ ಆಫ್ ಫ್ಯಾಕ್ಟರ್ಸ್ ಆರ್ ದೇರ್ ದಟ್ ಇಸ್ ಮೇಕಿಂಗ್ ಯು ಫ್ರಸ್ಟ್ರೇಟೆಡ್. ಆದರೆ ನನ್ನ ರಿಕ್ವೆಸ್ಟ್ ಏನು ಅಂತಂದರೆ, ನಿಮ್ಮ ಫ್ರಸ್ಟ್ರೇಷನ್ನ ದಯವಿಟ್ಟು ಮಕ್ಕಳ ಮೇಲೆ ತೋರಿಸ್ಬೇಡಿ. ಯಾಕೆ ಅಂತಂದರೆ ನಿಮಗಿಂತ ಫ್ರಸ್ಟ್ರೇಷನ್ ಲೆವೆಲ್ ಅವ್ರಿಗೆ ಜಾಸ್ತಿ ಇರುತ್ತೆ. ದೇ ಆರ್ ಮೋರ್ ಸ್ಟ್ರೆಸ್ಡ್ ದ್ಯಾನ್ ಯು. ಇಟ್ ಇಸ್ ಜಸ್ಟ್ ದಟ್ ದೇ ಆರ್ ನಾಟ್ ಇನ್ ಅ ಪೊಸಿಷನ್ ಟು ಎಕ್ಸ್ಪ್ರೆಸ್ ಇಟ್. ಅವ್ರಿಗೆ ವ್ಯಕ್ತ ಮಾಡೋದಕ್ಕೆ ದೇ ಆರ್ ನಾಟ್ ಹ್ಯಾವಿಂಗ್ ಆಪರ್ಚುನಿಟಿ. ಇದು ಹೆಂಗೆ ಅಂತಂದರೆ ಒಂದು ಕ್ರಿಕೆಟ್ ಮ್ಯಾಚ್ ನೋಡೋ ಥರ. ಕ್ರಿಕೆಟ್ ಮ್ಯಾಚ್ ನಾವಿಲ್ಲಿ ಕೂತ್ಕೊಂಡು ಟಿ ವಿನಲ್ಲಿ ಅವ್ರು ಹೆಂಗೆ ಆಡ್ತಾರೋ ಅದನ್ನು ಇಲ್ಲಿಂದನೇ ಕಮೆಂಟ್ ಮಾಡ್ತೀವಿ. ಅಲ್ಲಿ ಬಾಲ್ ಮಾಡಬೇಕಾಗಿತ್ತು, ಅಲ್ಲಿ ಬ್ಯಾಟಿಂಗ್ ಆಡಬೇಕಾಗಿತ್ತು, ಆ ಜಾಗದಲ್ಲಿ 4 ಹೊಡಿಬೇಕಾಗಿತ್ತು, ಅಲ್ಲಿ ಫೀಲ್ಡ್ ಇಡ್ಬೋದಾಗಿತ್ತು ಅಂತ ನಾವು ಎಷ್ಟು ಚೆನ್ನಾಗಿ ನಾವು ಅನಲೈಸ್ ಮಾಡ್ತೀವಿ. ಆದರೆ ಅಲ್ಲಿ ಯಾರು ಆಡ್ತಿರ್ತಾರೆ ಅವ್ರಿಗೇನೆ ಆ್ಯಕ್ಚುಲಾಗಿ ಗೊತ್ತಿರೋದು ಏನು ನಡೀತಾ ಇದೆ ಅಲ್ಲಿ, ವಾಟ್ ಇಸ್ ದ ಡಿಫಿಕಲ್ಟ್ ಸಿಚುವೇಶನ್ ದೇರ್ ಅನ್ನೋದು. ಇಟ್ ಇಸ್ ಓನ್ಲಿ ದ ಪ್ಲೇಯರ್ಸ್ ಹೂ ನೋ ಇಟ್. ಲೈಕ್ವೈಸ್ ಹಿಯರ್ the students are the ones who are writing the exam. They will know what is the stress that they are actually undergoing. You can only imagine. So my request to you, kindly do not show your frustration in front of your children. ಯಾಕಂದರೆ ಅದರಿಂದ ಅವ್ರಿಗೂ ಕೂಡ ಒಂದು ಪರಿಣಾಮ ಬೀಳುವಂಥ ಸಾಧ್ಯತೆ ಇರುತ್ತೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಆದಷ್ಟು ಈ ರೂಮರ್ಸ್ ಆಗಲಿ ಅಥವಾ ಈ ನೆಗೆಟಿವ್ ಪಬ್ಲಿಸಿಟಿ ಆಗಲಿ ಅಥವಾ ಬೇರೆ ನ್ಯೂಸ್ಗಳಾಗಲಿ, ಅಂಟಿಲ್ ಅಂಡ್ ಅನ್ಲೆಸ್ ಇಟ್ ಇಸ್ ಅಫಿಷಿಯಲ್, ದಯವಿಟ್ಟು ಯಾವುದೇ ಕಾರಣಕ್ಕೆ ಡಿಸ್ಕಸ್ ಮಾಡೋಕ್ಕೆ ಹೋಗಬೇಡಿ. 3ನೇದು, ಕ್ರಿಯೇಟ್ ಅ ಪಾಸಿಟಿವ್ ಎನ್ವೈರ್ಮೆಂಟ್ ಅಟ್ ಹೋಮ್. ಮನೆಯಲ್ಲಿ ಒಂದು ಪಾಸಿಟಿವ್ ವಾತಾವರಣ ಬೆಳೆಸಿ, ಸೊ ದ್ಯಾಟ್ ದೇ ಫೀಲ್ ದಟ್ ಮನೇಲಿದ್ದರೂ ಕೂಡ ನನಗೆ ಓದುವಂಥ ಒಂದು ಸಂದರ್ಭ ಬೆಳೆದಿದೆ ಅನ್ನೋ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿ. And most importantly, monitor and mentor your children. ಮಕ್ಕಳನ್ನ ಮಾನಿಟರ್ ಮಾಡಿ. ಅವ್ರಿಗೆ ನಾನು ಹೇಳಿದ್ದೀನಿ ಟೈಮ್ ಟೇಬಲ್ ಮಾಡೋಕ್ಕೆ. ಟೈಮ್ ಟೇಬಲ್ ಮಾಡಿದಾರಾ, ಆ ಟೈಮ್ ಟೇಬಲ್ಗೆ ಸ್ಟಿಕ್ ಆನ್ ಮಾಡಿದಾರಾ ಅಂತ ಮಾನಿಟರ್ ಮಾಡಿ, ಮೆಂಟರ್ ಮಾಡಿ. ಸಪೋಸ್ ಎಲ್ಲೋ ಒಂದು ಕಡೆ ಸೈಲೆಂಟಾಗಿ ಕೂತಿದ್ರೆ ಅಥವಾ ಬೇಜಾರಲ್ಲಿದ್ದರೆ ಸ್ವಲ್ಪ ಅವ್ರಿಗೆ ಒಂದು ಉತ್ಸಾಹ ತುಂಬುವಂಥ ಒಂದು ಮಾತುಗಳನ್ನ ಆಡಿ. ದಯವಿಟ್ಟು ಪನಿಷ್ ಮಾಡಬೇಡಿ. ಯಾಕಂದರೆ ಪನಿಷ್ ಮಾಡೋದ್ರಿಂದ ಈ ಪರಿಸ್ಥಿತಿಯಿಂದ ನಾವು ಆಚೆ ಹೋಗೋದಕ್ಕೆ ಸಾಧ್ಯ ಇಲ್ಲ. So keep it very simple. My advice to all the children, once again, look at this lockdown as a blessing that you could never have got. Imagine ಮಾಡಿ, ಎಷ್ಟು ಜನ ಮಕ್ಕಳಿಗೆ ನೀವು ಹೇಳ್ಬೋದು, ನಮ್ಮ ಬ್ಯಾಚಲ್ಲಿ ನಮಗೆ ಸಿಕ್ಕಿರೋಷ್ಟು ಓದೋದಕ್ಕೆ ಟೈಮು, ಸಿಕ್ಕಿರೋಷ್ಟು ಸ್ಟಡಿ ಹಾಲಿಡೇಸು ನಿಮಗೆ ಯಾವತ್ತೂ ಸಿಗೋದಿಲ್ಲ ಅನ್ನೋ ಒಂದು ಮನೋಭಾವನ ಬೆಳೆಸ್ಕೊಂಡು ಸ್ಟಾರ್ಟ್ ಫೋಕಸಿಂಗ್ ಆನ್ ಯುವರ್ ಎಕ್ಸಾಮ್ಸ್. ಲಾಸ್ಟಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಐ ವಿಲ್ ಕ್ಲೋಸ್. ಇವಾಗ ನನ್ನ ಕೈನಲ್ಲಿ ಒಂದು ಗ್ಲಾಸ್ ಇದೆ ಅಂತ ಅಂದ್ಕೊಳ್ಳಿ. ಈ ಗ್ಲಾಸಲ್ಲಿ ನೀರಿದೆ, ನನಗೆ ಬಾಯಾರಿಕೆ ಆಗ್ತಾ ಇದೆ. ಈಗ ಇಫ್ ಐ ಆಮ್ ಥರ್ಸ್ಟಿ, ವಾಟ್ ಐ ಶುಡ್ ಡೂ ಇಸ್ ಐ ಶುಡ್ ಟೇಕ್ ದ ವಾಟರ್ ದಟ್ ಇಸ್ ದೇರ್ ಇನ್ ದ ಗ್ಲಾಸ್ ಆ್ಯಂಡ್ ಡ್ರಿಂಕ್ ಇಟ್. ಆದರೆ ನಾನೇನು ಮಾಡ್ತಾ ಇದ್ದೀನಿ, ಆ ಗ್ಲಾಸ್ ನನಗೆ ನೋಡ್ತಾ ಇದ್ದೀನಿ. ನೋಡ್ತಾ ಇರಬೇಕಾದ್ರೆ ಏನಾಯಿತು, ಹಿಂದೆಯಿಂದ ಯಾರೋ ನನಗೆ ಗುದ್ದಿದ ತಕ್ಷಣ ಗ್ಲಾಸ್ ಕೆಳಗಡೆ ಬಿತ್ತು, ನೀರು ಚೆಲ್ಲೋಯ್ತು. ಈಗ ನನ್ನ ಹತ್ರ ಎರಡು ಪರಿಸ್ಥಿತಿ ಇದೆ ಅಥವಾ 2 ಆಪ್ಷನ್ ಇದೆ. ನನಗೆ ನಿಜವಾಗ್ಲೂ ಬಾಯಾರಿಕೆ ಆಗಿದೆ, ನನಗೆ ಕುಡಿಲೇಬೇಕು ಅಂತಂದರೆ ನಮ್ಮ ನಾಯಿ ನಮ್ಮ ಬೆಕ್ಕ ಥರ ಕೆಳಗಡೆ ಬಗ್ಗೆ ನೀರು ಕುಡಿದ್ಬಿಡಿ. ಅಥವಾ 2ನೇ ಆಪ್ಷನ್ ಏನು, ಅಯ್ಯೋ ನೀರು ಚೆಲ್ಲೋಯ್ತು, ಕೈಯಲ್ಲಿತ್ತು ಇಷ್ಟೊತ್ತು ನೀರು ಚೆಲ್ಲೋಯ್ತು, ಪ್ರಯೋಜನ ಇಲ್ಲ. ಆ ಥರ ಯೋಚನೆ ಮಾಡಿ. ಯಾಕಂದರೆ ಕೈನಲ್ಲಿದ್ದಾಗ ಪರಿಸ್ಥಿತಿ ಅದನ್ನು ನೀವು ಮ್ಯಾಕ್ಸಿಮೈಸ್ ಮಾಡ್ಕೋಬೇಕಾಗಿತ್ತು. ಬಿದ್ದ ಮೇಲೆ ಚೆಲ್ಲೋದ ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ನಮ್ಮಲ್ಲಿ ಸಾಕಷ್ಟು ಮಂದಿ ಈ 2ನೇ ಚಾಯ್ಸ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಏನು, ಅಯ್ಯೋ ಹಿಂಗಾಗೋಯ್ತು, ಅಯ್ಯೋ ಯಾಕೆ ಹಿಂಗಾಗೋಯ್ತು, ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಡಿ. ಬಿಕಾಸ್ ದಟ್ ಇಸ್ ನಾಟ್ ದೇರ್ ಇನ್ ಯುವರ್ ಕಂಟ್ರೋಲ್. ವಾಟ್ ಇಸ್ ಇನ್ ಯುವರ್ ಕಂಟ್ರೋಲ್, ಫೋಕಸ್ ಆನ್ ಇಟ್. ಇವಾಗ ನನ್ನ ಕೈನಲ್ಲಿ ಆ ಗ್ಲಾಸ್ ಇತ್ತು, ಕುಡಿಬೇಕಾ ಬೇಡ ಅನ್ನೋದು ಡಿಸೈಡ್ ಮಾಡಬೇಕಾಗಿದ್ದು ನಾನು. ಅದೇ ರೀತಿ ನಿಮ್ಮ ಕೈನಲ್ಲಿ ಏನಿದೆ, ಪ್ರಿಪ್ರೇಷನ್ ಮಾಡೋ ಟೈಮು, ಟೈಮ್ ಟೇಬಲ್ ಹಾಕೊಳ್ಳೋ ಟೈಮು, ರಿವೈಸ್ ಮಾಡೋ ಟೈಮು, ಫೋಕಸ್ ಮಾಡೋ ಟೈಮು ನಿಮ್ಮ ಕೈನಲ್ಲಿದೆ. ಅದು ಬಿಟ್ಟು ಬೇರೆ ಯಾವುದೂ ನಿಮ್ಮ ಕೈನಲ್ಲಿ ಇಲ್ಲ.
Focus on things in your control. Do not focus on things beyond your control. All the very best for your SSLC exams whenever it happens. Until then, stay home, stay safe. Prevention is better than cure.